ನಿವಾಸಿಗಳ ದಾಖಲೆ ಪರಿಶೀಲನೆ ಇನ್ನೂ ಕೂಡ ಪೆಂಡಿಂಗ್ ಇದೆ. ಕೆಲವರ ದಾಖಲೆ ಪರಿಶೀಲನೆ ಆಗಿದೆ ಅಷ್ಟೇ. ಪಬ್ಲಿಕ್ ಟಿವಿಗೆ ವಸತಿ ಸಚಿವ ಜಮೀರ್ ಅಹಮದ್ ಕೂಡ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ. ಕೋಗಿಲು ಲೇಔಟ್ ನಿವಾಸಿಗಳಿಗೆ ಇಂದು ಇಲ್ಲ ಮನೆಯ ಭಾಗ್ಯ. ನಿವಾಸಿಗಳ ದಾಖಲೆ ಪರಿಶೀಲನೆ ಕಾರ್ಯ ಪೂರ್ಣ ಆಗದ ಹಿನ್ನೆಲೆಯಲ್ಲಿ ಇವತ್ತು ಹಂಚಿಕೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಬಹುತೇಕರು ವೇಟ್ ಕೂಡ ಮಾಡ್ತಾ ಇದ್ರು. ಯಾಕಂದ್ರೆ ಈಗಾಗಲೇ ಅಲ್ಲಿ ಎಲ್ಲಿ ಮನೆಯನ್ನ ಇವರಿಗೆ ಒದಗಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅಂದರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಬರೀ ನಮ್ಮ ರಾಜ್ಯದವ್ರು ಕೊಡ್ತೀವಿ, ಆಚೆದವ್ರಿಗೆ ಒಬ್ರು ಕೊಡಲ್ಲ. ಕೇಳಿ ಕೃಷ್ಣ ಬೇರೆ ಗೊತ್ತು, ಅವರೇ ನೋಡ್ತಾ ಇದ್ದಾರೆ, ಅವ್ರ ಕ್ಷೇತ್ರ ತಾನೇ, ಅವ್ರು ನೋಡ್ತಾ ಇದ್ದಾರೆ. ಎಲ್ಲಿದ್ದಾರಪ್ಪ? ಇಲ್ಲ ಗೊತ್ತಿಲ್ಲ, ಇವತ್ತಿದ್ದಂಗಿಲ್ಲ. ನಾವು ರೆಡಿ ಆಗಿದ್ದೀವಿ. ಮನೆ ಅಂತೂ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅಂದರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಬರೀ ನಮ್ಮ ರಾಜ್ಯದವ್ರು ಕೊಡ್ತೀವಿ, ಆಚೆದವ್ರಿಗೆ ಒಬ್ರು ಕೊಡಲ್ಲ. ಕೇಳಿ ಕೃಷ್ಣ ಬೇರೆ ಗೊತ್ತು, ಅವರೇ ನೋಡ್ತಾ ಇದ್ದಾರೆ, ಅವ್ರ ಕ್ಷೇತ್ರ ತಾನೇ, ಅವ್ರು ನೋಡ್ತಾ ಇದ್ದಾರೆ. ಎಲ್ಲಿದ್ದಾರಪ್ಪ? ಇಲ್ಲ ಗೊತ್ತಿಲ್ಲ, ಇವತ್ತಿದ್ದಂಗಿಲ್ಲ. ನಾವು ರೆಡಿ ಆಗಿದ್ದೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ರಿಂದ. ಸುಖೇಶ್, ಒಂದು ಹಂತಕ್ಕೆ ಸರ್ಕಾರ ಆತ್ರಕ್ಕೆ ಬಿದ್ದು ಹಂಚಿಕೆ ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕಂತೂ ಬಂದ ಹಾಗೆ ಕಾಣಿಸ್ತಾ ಇದೆ. ಸೊ ಈಗ ಮಾನದಂಡಗಳ ಪ್ರಕಾರವಾಗಿ ಆಗತ್ತಾ ಅಥವಾ ಇನ್ನೂ ವೆರಿಫಿಕೇಶನ್ ಅಂದ್ರೆ ಯಾವ ರೀತಿಯ ವೆರಿಫಿಕೇಶನ್ ಬಾಕಿ ಉಳ್ಕೊಂಡಿದೆ? ದಿವ್ಯಜ್ಯೋತಿ, ಹಾಗೆ ನೋಡೋಕೆ ಒಂದು ರೀತಿಯ ಗೊಂದಲನ ಇದು ಅನ್ನೋದು ಪ್ರಶ್ನೆ. ಯಾಕಂದ್ರೆ ಸ್ವತಃ ಸಚಿವರೇ ಹೇಳ್ತಾರೆ ಇವತ್ತು ನಾವು ಮನೆಯನ್ನು ಹಂಚಿಕೆ ಮಾಡ್ತೀವಿ ಅಂತ, ಅದು ವಸತಿ ಸಚಿವರು ಹೇಳಿರುವಂಥದ್ದು. ಆದರೆ ಆ ಕ್ಷೇತ್ರದ ಶಾಸಕರು ಮತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಸದ್ಯಕ್ಕೆ ಇಲ್ಲ, ಅದನ್ನು ವೆರಿಫೈ ಮಾಡ್ತೀವಿ ಡಾಕ್ಯುಮೆಂಟ್ಸ್ನ ಅಂತಾರೆ. ಅವರು 26 ಜನರದ್ದು ಡಾಕ್ಯುಮೆಂಟ್ಸ್ ವೆರಿಫೈ ಆಗಿದೆ, ಮನೆ ಕೊಡಲಿಕ್ಕೆ ಮುಂದಾಗಿದ್ದೀವಿ ಅಂತ ಒಬ್ಬರು ಸಚಿವರು ಹೇಳ್ತಾರೆ. ಸ್ವತಃ ಅಲ್ಲಿನ ಸ್ಥಳೀಯ ಶಾಸಕರು ಮತ್ತು ಸಚಿವರು ಹೇಳ್ತಾರೆ ಇಲ್ಲ, ನಾವಿನ್ನೂ ವೆರಿಫೈ ಮಾಡ್ತಿದ್ದೀವಿ ಅಂತ. ಅಂದರೆ ಯಾರು ಯಾರಿಗೆ ತರಾತುರಿ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಈ ಥರ ಗೊಂದಲ ಆಗ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಒಂದು ಭಾಗ. ಜೊತೆಗೆ ಈಗಾಗಲೇ ಅಧಿಕಾರಿಗಳು ದಾಖಲಾತಿ ಸಂಗ್ರಹಿಸಿದಾಗ ಸುಮಾರು 38 ಜನರದ್ದು ಸ್ವಲ್ಪ ಅಲ್ಪಮಟ್ಟಿಗೆ ದಾಖಲಾತಿಗಳಿದ್ದಾವೆ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಅದರಲ್ಲಿ ಸುಮಾರು 26 ಜನರಿಗೆ ಬಹುತೇಕ ಎಲ್ಲ ದಾಖಲಾತಿಗಳು ಇದೆ ಅನ್ನುವಂಥದ್ದು ಕನ್ಫರ್ಮ್ ಮಾಡ್ಕೊಂಡಿದ್ರು. ಆದರೂ ಕೂಡ ಗೊಂದಲ ಮುಂದುವರೆದಂತೆ ಕಾಣಿಸ್ತಾ ಇದೆ. ಈ ಗೊಂದಲ ಯಾಕಾಗಿ ಅನ್ನುವಂಥದ್ದು ಕೂಡ ಪ್ರಶ್ನೆ. ಯಾಕಂದರೆ ಸ್ವತಃ ವಸತಿ ಸಚಿವರ ಹೇಳಿಕೆ ಕೊಟ್ಟ ನಂತರದಲ್ಲಿ ಕಂದಾಯ ಸಚಿವರು ಇಲ್ಲ, ಇನ್ನೂ ಕೂಡ ವೆರಿಫೈ ಆಗಬೇಕು ಅಂತ ಹೇಳ್ತಾ ಇರುವಂಥದ್ದು. ಸರ್ಕಾರದ ಮಟ್ಟದಲ್ಲಿ ಈ ರೀತಿ ಮನೆ ಹಂಚಿಕೆಗೆ ಗೊಂದಲ ಅಥವಾ ಕಾನೂನಾತ್ಮಕವಾದ ತೊಡಕುಗಳೇನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇದು ಹುಟ್ಟಾಕುತ್ತೆ. ದಿವ್ಯಜ್ಯೋತಿ, ಓಕೆ, ಕೆಲವರು ಹೇಳ್ತಾ ಇದ್ರು ಹೊಸ ದಾಖಲೆಗಳನ್ನ ಕೇಳ್ತಾ ಇದ್ದಾರೆ, ಇಲ್ಲೊದ್ದೇ ಇರೋದನ್ನ ಎಲ್ಲಿಂದ ತಂದು ಕೊಡೋದು ಅಂತ. ಆ ಸಮಸ್ಯೆ ಏನಾದರೂ ಇದಕ್ಕೆ ಅಡ್ಡಿ ಆಗ್ತಾ ಇರೋದಾ? ಸಹಜವಾಗಿ ಕೇಳ್ತಾರೆ ದಾಖಲಾತಿಗಳನ್ನು. ಇಲ್ಲದೇ ಇದ್ರೆ ಅಂಥವ್ರನ್ನ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ. ಹೊಸ ದಾಖಲಾತಿ ಅಂದರೆ ಏನೆಲ್ಲ ದಾಖಲಾತಿಗಳು, ಏನು ಮಾನದಂಡ ಒಂದು ಮನೆಯನ್ನು ಕೊಡಲಿಕ್ಕೆ ಮತ್ತು ಮನೆಗೆ ಅರ್ಜಿ ಹಾಕಿದವ್ರನ್ನ ಪರಿಗಣಿಸಲಿಕ್ಕೆ ಅಥವಾ ಅವರು ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನುವಂಥದ್ದು ವಿಚಾರ. ಅದು ಕಾನೂನಾತ್ಮಕವಾಗಿ ನಡೆಯುತ್ತೆ. ಆ ಕಾನೂನಾತ್ಮಕವಾಗಿ ಬೇಕಾದಂಥ ದಾಖಲಾತಿಗಳು ಇಲ್ಲದೇ ಇದ್ದಾಗ ಸಹಜವಾಗಿ ಹೇಳ್ಬೋದು ಜನ ನಮ್ಮ ಹತ್ರ ಹೊಸ ದಾಖಲೆಗಳೇ ಕೇಳ್ತಾ ಇದ್ದಾರೆ. ಹೊಸ ಅನ್ನೋ ಪ್ರಶ್ನೆ ಬರಲ್ಲ. ಒಂದು ಮಾನದಂಡ ಅನ್ನೋದಿರುತ್ತೆ, ಆ ಮಾನದಂಡದ ಪ್ರಕಾರ ದಾಖಲಾತಿಗಳನ್ನ ಕೇಳ್ತಾ ಇರ್ತಾರೆ. ಆ ದಾಖಲಾತಿಗಳನ್ನ ಎಲ್ಲರೂ ಸಬ್ಮಿಟ್ ಮಾಡಿದಾರಾ ಮಾಡಿಲ್ವಾ, ಅಥವಾ 26 ಜನ ತರಾತುರಿ ಲೀಸ್ಟ್ ಫೈನಲ್ ಮಾಡಲಿಕ್ಕೆ ಏನಾದ್ರು ಮುಂದಾಗಿತ್ತಾ, ಅದಕ್ಕೇನಾದ್ರು ಅಬ್ಜೆಕ್ಷನ್ ರೈಸ್ ಆಗಿದೆಯಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಒಟ್ಟಾರೆಯಾಗಿ ಇವತ್ತು ಮನೆ ಹಂಚಿಕೆ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಏನಿತ್ತು ಅದು ಮಾಡಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸ್ವತಃ ಸ್ಥಳೀಯ ಶಾಸಕರು ಮತ್ತು ಸಚಿವರು ಹೇಳಿರೋದ್ರಿಂದ ಸದ್ಯಕ್ಕೆ ಮನೆ ಹಂಚಿಕೆ ಮುಂದೋದಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ. ಓಕೆ ಸುಖೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ.